ಮಿಡ್ ನೈಟ್ ಅಲ್ಲಿ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇರುತ್ತೆ ಅಂಡ್ ಫ್ಲೈಟ್ ಪರ್ ಅವರ್ಗೆ 3000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ಆ ಫ್ಲೈಟ್ ಇಂದ ಒಬ್ಬ ವ್ಯಕ್ತಿ $2 ಲಕ್ಷ ಇಟ್ಕೊಂಡು ಜಂಪ್ ಮಾಡ್ತಾನೆ. ನವೆಂಬರ್ 24, 1971 ನಲ್ಲಿ ಡಿ.ಬಿ. ಕೂಪರ್ ಬ್ಲಾಕ್ ಸೂಟ್ ಹಾಕೊಂಡು ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಹಿಡ್ಕೊಂಡು ಅಮೆರಿಕದಲ್ಲಿರೋ ಪೋರ್ಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಹೋಗಿ ಕ್ಯಾಶ್ ಕೊಟ್ಟು ಒಂದು ಟಿಕೆಟ್ ತಗೊಂತಾರೆ ಸಿಯಾಟಲ್ ಹೋಗೋಕೆ. ಅರೌಂಡ್ 2:30 PM ಗೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಅಂಡ್ ಇಲ್ಲಿವರೆಗೂ ಎಲ್ಲ ನಾರ್ಮಲ್ ಆಗಿರುತ್ತೆ ಅಂಟಿಲ್ ಅಂಡ್ಲೆಸ್ ಡಿ.ಬಿ. ಕೂಪರ್ ಆ ಬ್ರೀಫ್ ಕೇಸ್ ನ ಓಪನ್ ಮಾಡೋವರೆಗೂ. ಡಿ.ಬಿ. ಕೂಪರ್ ಫ್ಲೈಟ್ ಅಟೆಂಡ್ ನ ಕರೆದಿ ಒಂದು ನೋಟ್ ಕೊಡ್ತಾರೆ. ಆ ನೋಟ್ ನ ಸ್ಟಾರ್ಟಿಂಗ್ ಅಲ್ಲಿ ಇಗ್ನೋರ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಬಟ್ ಡಿ.ಬಿ. ಕೂಪರ್ ಮತ್ತೆ ಕರೆದಿ ಆ ನೋಟ್ ನ ಓದೋಕೆ ಹೇಳ್ತಾರೆ ಅಂಡ್ ಆ ನೋಟ್ ಅಲ್ಲಿ ನನ್ನ ಹತ್ರ ಬಾಂಬ್ ಇದೆ ಅಂತ ಬರ್ದಿರುತ್ತೆ. ಇದನ್ನ ಓದಿ ಫ್ಲೈಟ್ ಅಟೆಂಡೆಂಟ್ಸ್ ಡಿ.ಬಿ. ಕೂಪರ್ ಮಕ ನೋಡ್ಬೇಕಾದ್ರೆ ಅವ್ರ ಸೂಟ್ ಕೇಸ್ ಅಲ್ಲಿ ನಿಜವಾಗ್ಲೂ ಬಾಂಬ್ ನ ತೋರಿಸ್ತಾರೆ. ಸೊ ಡಿ.ಬಿ. ಕೂಪರ್ ಶಾಕಿಂಗ್ ಡಿಮ್ಯಾಂಡ್ಸ್ ನ ಮಾಡ್ತಾನೆ. $2 ಲಕ್ಷ ನ 4 ಪ್ಯಾರಾಶೂಟ್ಸ್ ನ ಮತ್ತೆ ಫ್ಲೈಟ್ ಗೆ ಫ್ಯೂಲ್ ಫುಲ್ ಮಾಡೋ ಟ್ರಕ್ ನ ರೆಡಿಯಾಗಿ ಇಟ್ಟಿರ್ಬೇಕಂತ. ಇನ್ ಕೇಸ್ ಇದ್ಯಾವ್ದು ಮಾಡಿಲ್ಲ ಅಂದ್ರೆ ಫ್ಲೈಟ್ ನ ಬ್ಲಾಸ್ಟ್ ಮಾಡಾಕ್ತೀನಿ ಅಂತ ಭಯ ಬೀಳಿಸ್ತಾರೆ. ಸೊ ವಿಷಯ ತಿಳ್ಕೊಂಡು ನಾರ್ತ್ ಈಸ್ಟ್ ಏರ್ಲೈನ್ಸ್ ಪ್ರೆಸಿಡೆಂಟ್ ರೊನಾಲ್ಡ್ ನೈರಾ ಪ್ಯಾಸೆಂಜರ್ ಲೈಫ್ ನ ರಿಸ್ಕ್ ಮಾಡಕ್ ಇಷ್ಟ ಇಲ್ದಿರಾ ಈ ಎಲ್ಲ ಡಿಮ್ಯಾಂಡ್ಸ್ ಒಪ್ಕೊಂತಾನೆ. ಅರೌಂಡ್ 5:30 ಹಂಗೆ ಪ್ಲೇನ್ ಲ್ಯಾಂಡ್ ಆಗುತ್ತೆ ಅಂಡ್ FBI ಆಫೀಸರ್ ದುಡ್ಡು ಮತ್ತೆ 4 ಪ್ಯಾರಾಶೂಟ್ ನ ಎತ್ಕೊಂಡು ಕೂಪರ್ ಕೈ ಕೊಡ್ತಾರೆ ಅಂಡ್ ಕೂಪರ್ ಅದನ್ನ ಚೆಕ್ ಮಾಡಿ 37 ಜನ ಪ್ಯಾಸೆಂಜರ್ಸ್ ನ ಮತ್ತೆ 2 ಫ್ಲೈಟ್ ಅಟೆಂಡೆಂಟ್ಸ್ ನ ಬಿಟ್ಟು ಕಳಿಸ್ತಾನೆ. ಅಂಡ್ ಈಗ ಪ್ಲೇನ್ ಅಲ್ಲಿ ಬರೀ 3 ಜನ ಪೈಲಟ್ಸ್, ಒಬ್ರು ಫ್ಲೈಟ್ ಅಟೆಂಡೆಂಟ್ಸ್ ಅಂಡ್ ಡಿ.ಬಿ. ಕೂಪರ್ ಮಾತ್ರ ಫ್ಲೈಟ್ ಅಲ್ಲಿ ಇರ್ತಾರೆ. ಸೊ ಇವಾಗ ಡಿ.ಬಿ. ಕೂಪರ್ ಆ ಫ್ಲೈಟ್ ಇಂದ ಎಸ್ಕೇಪ್ ಆಗೋದೇ ಕ್ರೇಜಿಯೆಸ್ಟ್ ಪಾರ್ಟ್. ಡಿ.ಬಿ. ಕೂಪರ್ ಪ್ಲಾನ್ ಬಿ ನ ಆಕ್ಟಿವೇಟ್ ಮಾಡಿ ಅಂಡ್ ಪೈಲಟ್ ಗೆ ಈ ತರ ಇನ್ಸ್ಟ್ರಕ್ಟ್ ಕೊಡ್ತಾನೆ. ಇವಾಗ ಮೆಕ್ಸಿಕೋನ್ ಸಿಟಿಗೆ ಹೋಗ್ತಾ ಇದೀವಿ ಅಂಡ್ ಪ್ಲೇನ್ 10,000 ಫೀಟ್ ಗಿಂತ ಮೇಲೆ ಹೋಗ್ಬಾರ್ದು ಅಂತ ಹೇಳ್ತಾನೆ. ಮತ್ತೆ ಲ್ಯಾಂಡಿಂಗ್ ಗೇರ್ ಕೆಳಗಡೆನೆ ಇರ್ಬೇಕಂತಾನೆ. ವಿಂಗ್ ಫ್ಲಾಪ್ಸ್ 15 ಡಿಗ್ರಿ ಆಂಗಲ್ ಅಲ್ಲಿ ಮಾತ್ರ ಇರ್ಬೇಕಂತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಪೈಲಟ್ ಗೆ ಶಾಕ್ ಆಗುತ್ತೆ. ಬಿಕಾಸ್ ನಾರ್ಮಲ್ ಜನಕ್ಕೆ ಇದ್ಯಾವ್ದು ಗೊತ್ತಿರೋ ಚಾನ್ಸೇ ಇಲ್ಲ ಅಂತ. ಟೈಮ್ ರಾತ್ರಿ 8 ಗಂಟೆ ಆಗಿರುತ್ತೆ ಅಂಡ್ ಆಚೆ ಫುಲ್ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಡಿ.ಬಿ. ಕೂಪರ್ ದುಡ್ಡು ಎತ್ಕೊಂಡು ಮತ್ತೆ ಪ್ಯಾರಾಶೂಟ್ ಹಾಕೊಂಡು ಬ್ಯಾಕ್ ಸ್ಟೇರ್ಸ್ ನ ಡೋರ್ ಓಪನ್ ಮಾಡಿ ಅಲ್ಲಿಂದ ಜಂಪ್ ಮಾಡ್ತಾನೆ. ಇದಾದ್ಮೇಲೆ ಡಿ.ಬಿ. ಕೂಪರ್ ಯಾವತ್ತೂ ಯಾರಿಗೂ ಕಾಣಿಸೇ ಇಲ್ಲ. ಸೊ ಇವತ್ತಿಗೂ ಅಮೆರಿಕದಲ್ಲಿ ಈ ಕೇಸ್ ಒಂದು ಮಿಸ್ಟ್ರಿಯಾಗಿ ಉಳಿದಿದೆ.